So once again welcome back to our channel and welcome back to our new vlog. ಸೊ ನಾನಿದ್ದೇನೆ ಇವತ್ತು ಕುಂದಾಪುರದಲ್ಲಿ. ಸೊ ನಮ್ಮದು ಬಾಯ್ಸ್ ಕೂಡ ಇದ್ದಾರೆ. ಬಾಯ್ಸ್ ಅಂದರೆ ನಮ್ಮ ತನ್ಮಯ ಒಬ್ಬರು ಬಂದಿದ್ದಾರೆ ನಮ್ಮೊಟ್ಟಿಗೆ. ಸೊ ಇವತ್ತಿಲ್ಲಿ ಕ್ಲೀನಿಂಗ್ ಕೆಲಸ ಏನು ಅಂತ ಹೇಳಿದರೆ, ಸೊ ಫುಲ್ ಪ್ಯಾನಲ್ಸ್ ಕ್ಲೀನಿಂಗು. ಸೊ ತುಂಬ ಮಣ್ಣಿತ್ತು. ಸೊ ಪ್ಯಾನಲ್ಸ್ ಕ್ಲೀನಿಂಗ್ ಆಯಿತು. ಸೊ ಅದೇ ರೀತಿ ಇಲ್ಲಿ ಸೋಲಾರ್ ಕ್ಲೀನಿಂಗು. ಸೊ ಸೋಲಾರ್ ಕ್ಲೀನಿಂಗ್ ಕೂಡ ಮುಗಿದು ಇಲ್ಲಿಂದ ನಾನು ಟ್ಯಾಂಕ್ ಕ್ಲೀನ್ ಮಾಡಿದೆ. ಸೊ ಟ್ಯಾಂಕ್ ಕ್ಲೀನ್ ಮುಗಿದು ಈಗ ನಾವು ಟಾರ್ಗೆಟ್ ಮಾಡಿದ್ದು 12:30 1 ಗಂಟೆಗೆ ಅಂತ. ಗಂಟೆಗೆ 2 ಆಯಿತು. ಸೊ ಇನ್ನು ಊಟ ಮಾಡಿಲ್ಲ, ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ಇನ್ನು ಇಲ್ಲೇ ಇದ್ದೇವೆ. ಸೊ ಫುಲ್ ಸುಸ್ತು ಇಲ್ಲಿ ನೋಡಿ. ಸೊ ನಮ್ಮ ಸೂರ್ಯಣ್ಣ ತುಂಬ ಮೇಲೆದಿದ್ದಾರೆ. ನಾನಂತೂ ಕಪ್ಪಾಗೋದು ಪಕ್ಕ. ಒಂದು 2-3 ತಿಂಗಳಲ್ಲಿ ಫುಲ್ ಬ್ಲ್ಯಾಕ್ ಆಗಿ ಇಡ್ತೀನಿ. ಆಫ್ರಿಕನ್ ಥರ ಆಗ್ತೀನಿ ನಾನು ಫುಲ್ ಚಂಡಿ ಮುದ್ದೆ ಆಗಿದ್ದೇನೆ. ಸೊ ಇಲ್ಲಿಂದ ನಮ್ಮದು ವ್ಯಾಕ್ಯೂಮ್ ಕ್ಲೀನರ್ ಅದು ಇದೆಲ್ಲ ಐಟಮ್ಸ್ ಎಲ್ಲ ಉಂಟು, ಅದನ್ನು ಹಿಡ್ಕೊಂಡು ಇನ್ನು ಮನೆಗೆ ಹೊರಡ್ಲಿಕ್ಕೆ ಉಂಟು. ಸೊ ಇವತ್ತಿನ ವ್ಲಾಗ್ ಮಧ್ಯಾಹ್ನ 2 ಗಂಟೆ ಇದೆ ಚಾಲು. ಸೊ ಈಗ ಮನೆಗೆ ಹೋಗ್ತಾ ಊಟ ಮಾಡಿ ಹೋಟೆಲಲ್ಲಿ ಊಟ ಮಾಡಿ ಹೋಗ್ಲಿಕ್ಕೊಂಡು. ಅದೇ ತನ್ಮಯ ಹೋಟೆಲ್ ತನ್ಮಯ ಸ್ವಲ್ಪ ಬ್ಯುಸಿ ಇದ್ದಾನೆ. ಸೊ ಹೋಟೆಲಲ್ಲಿ ಊಟ ಮಾಡಿಕೊಂಡು ಸೀದಾ ಅಲ್ಲಿಂದ ಮನೆಗೆ. ಸೊ ಅಲ್ಲಿಂದ ಬೇರೆ ಕೆಲಸ ಇರ್ಬೋದು, ಗೊತ್ತಿಲ್ಲ. ಸೊ ತುಂಬ ಫಕ್ಡಪ್ ಆಗಿದೆ ಈ ಬಿಸಿಲು ಮತ್ತು ಸುಸ್ತು ತುಂಬ ಆಗಿದೆ. ತುಂಬ ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲ. ಪ್ಲಸ್ ಈ ಟ್ಯಾಂಕ್ ಒಳಗಡೆ ಬಿಸಿಲು ಹೊಡೆಯುವಾಗ ಬಿಸಿ ಗಾಳಿ ಇರ್ತದೆ. ಸೊ ಎಂತ ಹೇಳ್ತಾರೆ, ಉಸಿರಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಆ ಥರ ಪರಿಸ್ಥಿತಿ. ಸೊ ನೋಡೋರಿಗೆ ತುಂಬ ಸುಲಭ ಅನ್ನಿಸ್ತದೆ ಕೆಲಸ, ಬಟ್ ತುಂಬ ಕಷ್ಟ ಉಂಟು. ಸೊ ಇನ್ನು ನಾನು ಐಟಮ್ ಎಲ್ಲ ಮಾಡಿಸ್ತೇನೆ. ಸೊ ನಿಮಗೆ ನಾವು ಸಿಗ್ತೀವಿ ಇನ್ನು ಊಟ ಮಾಡುವಾಗ ಹೋಟೆಲ್ನಲ್ಲಿ. ಸೊ ಇವತ್ತಿನ ಮಧ್ಯಾಹ್ನದ ಊಟ ಎಲ್ಲಿ ಅಂತ ಹೇಳಿದರೆ, ಸೊ ಹೋಟೆಲ್ ಶ್ರೀ ದುರ್ಗಾ. ಸೊ ಇದೆಲ್ಲಿದೆ ಅಂತ ಹೇಳಿದರೆ ನಮ್ಮದು ಕೋಟ ಟರ್ನಲ್ಲಿದೆ. ಸೊ ಇಲ್ಲಿನ ಟರ್ನ್ ಮುಂದಕ್ಕೆ ಹೋದರೆ ಮಂದಾರ್ತಿಗೆ ಹೋಗುತ್ತೆ. ಸೊ ಈ ಟರ್ನಲ್ಲಿ ನಂದು ಮಧ್ಯಾಹ್ನದ ಊಟ ಆಯಿತು. ಇನ್ನೇನಿದೆ ಮನೆಗೆ ಹೊರಟು ತುಂಬ ಸುಸ್ತಾಗಿದೆ. ಸೊ ಮನೆಯಲ್ಲಿ ನಿಮಗೆ ಕಂಟಿನ್ಯೂ ಮಾಡ್ತಾ ಬ್ಲಾಗಲ್ಲಿ ಸಿಗ್ತೇವೆ. ಸೊ ಇಲ್ಲಿ ಊಟಕ್ಕೆ ಸ್ಪೆಷಲ್ ಅಂತ ಹೇಳಿದರೆ ನಾವು ವೆಜ್ ತಗೊಂಡದ್ದು. ಸೊ ವೆಜ್ಜಲ್ಲಿ ವೈಟ್ ರೈಸು, ಅದಕ್ಕೆ ಮುಂದಿನ ಗೋಳಿ ಬಜೆ ಮತ್ತು ಮೊಸರು ಮತ್ತು ಮಜ್ಜಿಗೆ ಮತ್ತು ಉಪ್ಪಿನಕಾಯಿ ಮತ್ತು ಸಾಂಬಾರು. ಇಷ್ಟು ಸ್ಪೆಷಲು. 60 ರೂಪಾಯಿಗೆ ಒಳ್ಳೆ ಊಟ, ಭರ್ಜರಿ ಊಟ. ಬರಲಿಕ್ಕಿದ್ರೆ ಈ ನಿಮಗೆ ಮಂದಾರ್ ಥಿಯೇಟರ್ನಲ್ಲಿ ಇದ್ದರೆ ಈ ಹೋಟೆಲ್ಗೆ ಬನ್ನಿ, ಸಕ್ಕದಾಗ್ತದೆ ಊಟ, ತಿಂಡಿ ಎಲ್ಲ ಒಳ್ಳೆ ಆಗ್ತದೆ. ಶ್ರೀ ದುರ್ಗಾ ಇಲ್ಲಿಗೆ ಬನ್ನಿ, ನಾವಿನ್ನು ಮನೆಗೆ ಹೊರಡ್ತೇವೆ. ಸೊ ವ್ಲಾಗ್ ಕಂಟಿನ್ಯೂ. ಇವತ್ತು ನಮ್ಮ ವ್ಲಾಗ್ನಲ್ಲಿ ಇದ್ದಾರೆ ಅಕ್ಷರ ಮೇಡಮ್. ಅಕ್ಷರ ನಮಸ್ತೆ. ಇಲ್ಲಿ ಒಂದು ಮೂರ್ತಿ ಉಂಟು, ನಮ್ಮದೊಂದು ವಿಗ್ರಹ, ಪ್ರಾಚೀನ ಕಾಲದ. ಏನ ಸೊ ಇವತ್ತು ವ್ಲಾಗ್ ಕಂಟಿನ್ಯೂ ಆಗ್ತಾ ಉಂಟು. ಎಷ್ಟು ಗಂಟೆಗೆ? 7:30 ಗಂಟೆಗೆ. ಸೊ ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ ಮೀನುಂಟು. ಹಾಗೆ ಬೇರೆ ಎಂತ ಉಂಟಮ್ಮ? ಯಾವ ಜ್ಯೂಸು? ಫ್ರೂಟ್ ಜ್ಯೂಸ್ ಎಲ್ಲ ಕಣೆ ಅದು. ಸೊ ಪ್ರೋಟೀನ್ ಜ್ಯೂಸ್. ಸೊ ಇವತ್ತು ಸ್ಪೆಷಲ್ ಏನು ಅಂತ ಹೇಳಿದರೆ ಇಲ್ಲಿನ ಜ್ಯೂಸ್ ಉಂಟು. ಇದ್ರಂತೆಲ್ಲ ಉಂಟು ಅಂತ ಹೇಳಿದರೆ ಆ್ಯಪಲು, ಬನಾನಾ, ಡ್ರೈ ಫ್ರೂಟ್ಸು ಇಷ್ಟೆಲ್ಲ ಇದೆ. ಮತ್ತೆ ಹನಿ ಇದೆ. ಮತ್ತೆ ಇಲ್ಲಿ ಅಕ್ಷರ ಇದ್ದಾರೆ. ಪೌಡರ್ ಸ್ಪೆಲ್ಲಿಂಗ್ ಹೇಳು. POWD. ಅಕ್ಷರ ನೀನು ಹೇಳಿದ್ದೀರಾ ಫ್ರೆಂಡ್ಸ್ನವ್ರಿಗೆ ಬ್ಲಾಗ್ ನೋಡಲಿಕ್ಕೆ? ಹೇಳಿದ್ಯಾ? ನೋಡ್ತಾರಾ? ಎಷ್ಟು ಡೈಲಿ ನೋಡ್ತಾರಾ? ಡೈಲಿ ಡಮ್ ಡೈಲಿ ನೋಡ್ತಾರಂತೆ. ಮಾನ್ಯ ಮತ್ತೆ ಸುರಾನಿ, ನಿಧಿ, ಆರ್ಷಿ, ಆರುಷಿ, ಆತ್ಮಿಕಾ, ಇಷ್ಟೇ ನೋಡಿದಾರಾ? ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ ನೋಡಿದ್ದಕ್ಕೆ. ಹೀಗೆ ನೋಡ್ತೀರಿ ವ್ಲಾಗ್, ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿಸಿದ್ರಿ? ನೀನು ನೋಡುದಿಲ್ಲ ಕಣ, ನೀನು ಸುಮ್ಮನೆ. ನೀನು ಯಾವಾಗ ನೋಡಿದ್ದಿ? ನೀನು ಎಷ್ಟು ದಿನ ಆಯ್ತು ನೋಡಿದೆ? ಅಕ್ಷರ ಒಂದು ಡ್ಯಾನ್ಸ್ ಮಾಡೋಣ ಇವತ್ತು, ರೀಲ್ಸ್ ಮಾಡೋಣ. ಊಟ ಆಗಲಿ ಇವತ್ತು ನಾವು ರೀಲ್ಸ್ ಮಾಡೋಣ. ಸೊ ಇವತ್ತು ನಾನು ರೀಲ್ಸ್ ಶೂಟ್ ಮಾಡ್ತೀನಿ ಫ್ಯಾಮಿಲಿ ಒಟ್ಟಿಗೆ. ಅದು ರೀಲ್ಸ್ ಶೂಟ್ ಮಾಡುವ ಕಂಟಿನ್ಯೂ ಮಾಡೋ. ಸೊ ಈಗ ಸ್ನಾನ ಆಯಿತು, ಫ್ರೆಶ್ ಅಪ್ ಆಯಿತು. ಈಗ ನನ್ನ ಕೆಲಸ ಏನು ಅಂತ ಹೇಳಿದರೆ, ಮೊಬೈಲ್ ಚಾರ್ಜ್ ಹಾಕಿದ್ದೀನಿ. ಹಾಗೆ ಅದೇ ರೀತಿ ನನ್ನ ಮೊಬೈಲ್ ಚಾರ್ಜ್ ಹಾಕಿದ್ದು ಯಾಕೆ ಅಂತ ಹೇಳಿದರೆ, ಈಗ ವ್ಲಾಗ್ ಎಡಿಟಿಂಗ್ ಮಾಡಲಿಕ್ಕೆ ಉಂಟು. ಗಂಟೆ ಎಕ್ಸಾಕ್ಟಾಗಿ ನೋಡ್ಬೋದು 10:29. ಸೊ ಈಗ ಊಟ ಆಗಬೇಕು.
ತುಂಬ ಹಸಿವಾಗ್ತಿದೆ, ಊಟ ಆಗಿಲ್ಲ, ರೆಸ್ಟ್ ಇಲ್ಲ, ತುಂಬ ಕಷ್ಟ ಆಗ್ತಾ ಉಂಟು. ವ್ಲಾಗ್ ಮಾಡಲಿಕ್ಕೆ ಆಗಿರ್ಬೋದು, ಎಡಿಟಿಂಗ್ ಮಾಡಲಿಕ್ಕೆ ಆಗಿರ್ಬೋದು, ಅಥವಾ ಏನೇ ಆಗಿರ್ಬೋದು. ನಾವು ಒಂದು ಥಿಂಗ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನಂತ ಹೇಳಿದರೆ ಬಾಯ್ಸ್ನವರಿಗೆ, ಎಸ್ಪೆಷಲಿ ಬಾಯ್ಸ್ನವರಿಗೆ 23, 24, 25 ಇಯರ್ಸ್. ಸೊ ಈ 3 ವರ್ಷ ನಿಮಗೆ ಬರೋಕ್ಕಿಂತ ಮೊದಲು, ಈ 23, 24, 25 ಹಿಟ್ ಆಗೋಕ್ಕಿಂತ ಮೊದಲು ಲೈಫಲ್ಲಿ ಏನಾದರೂ ಒಂದು ಒಳ್ಳೆ ಡಿಸಿಷನ್ ತಗೊಳ್ಳಿ. ಒಂದು ಒಳ್ಳೆ ಡಿಸಿಷನ್ ತಗೊಂಡು ಅದರ ಮೇಲೆ ಫೋಕಸ್ಡ್ ಆಗಿರಿ, ಅಥವಾ ಲೈಫಲ್ಲಿ ಏನಾದ್ರು ಮಾಡಬೇಕು ಅನ್ನೋ ಗೋಲನ್ನು ಇಟ್ಕೊಳ್ಳಿ. ನಮ್ಮ ಥರ ಆಗ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ ನಮ್ಮ ಲೈಫಿಗೆ ಗೋಲ್ ಇಲ್ಲ ಅಂತಲ್ಲ, ಬಟ್ ನಮಗೆ ಗೈಡ್ ಮಾಡೋರು ಯಾರೂ ಇರಲಿಲ್ಲ. ಬಟ್ ನಮ್ಮ ಲೈಫನ್ನು ನಾವೇನು ಮಾಡ್ಕೊಂಡು ಬರ್ತಾ ಇದ್ದೀವಿ, ಬಟ್ ತುಂಬ ಕಷ್ಟ ಉಂಟು. ಸೊ ನಿಮಗೆ ಈಗಲೂ ನೋಡ್ಬೋದು, ಜಾಬ್ ಮಾಡಿಕೊಂಡು, ಎಕ್ಸ್ಟ್ರಾ ಡ್ಯೂಟಿ ಮಾಡಿಕೊಂಡು, ಕೆಲಸ ಮಾಡ್ಕೊಂಡು, ನಮ್ಮ ಕೆಲಸ ಮಾಡ್ಕೊಂಡು, ಬ್ಲಾಗ್ ಮಾಡ್ಕೊಂಡು ಎಡಿಟ್ ಮಾಡಿಕೊಂಡು ಮಲಗಲಿಕ್ಕೆ ತುಂಬ ಹೊತ್ತಾಗುತ್ತೆ. ಸೊ ರೆಸ್ಟ್ ಇರೋದಿಲ್ಲ ಜೀವಕ್ಕೆ. ಸೊ ಹಾಗೇನೆ ಅಂತ ಹೇಳ್ತಾರೆ, ಪೀಸ್ ಆಫ್ ಮೈಂಡ್ ಇರೋದಿಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಆಲ್ರೆಡಿ ಪ್ರೆಷರ್ ಬಂದಿರ್ತದೆ ಫ್ಯಾಮಿಲಿ ಕಡೆಯಿಂದ. ಸೊ ಲೈಫಲ್ಲಿ ನೀನೇನಾದರೂ ಮಾಡಲೇಬೇಕು ಅನ್ನೋದು. ಸೊ ಬಾಯ್ಸ್ನ ಲೈಫಲ್ಲಿ ಇದಂತೂ ಇದ್ದದ್ದೇ, ಏನು ಮಾಡೋಕ್ಕಾಗಲ್ಲ. ಸೊ ನಾನು ಹೇಳೋದು ಇಷ್ಟೇ, 23, 24, 25 ಹಿಟ್ ಮೊದಲು ಯಾರೇ ಆಗಿರ್ಬೋದು ಬಾಯ್ಸ್, ನಿಮ್ಮ ಲೈಫಲ್ಲಿ ಏನಾದರೂ ಸರ್ಟನ್ ಗೋಲ್ ಇಟ್ಕೊಳ್ಳಿ. ಅದರ ಮೇಲೆ ಆ ಥಿಂಗ್ನ ಮೇಲೆ ನೀವು, ಆ ಗೋಲ್ನ ಮೇಲೆ ವರ್ಕ್ ಮಾಡಿ. ಯಾಕೆ ಅಂತ ಹೇಳಿದರೆ ಟೈಮ್ ಒಂದೇ ರೀತಿ ಇರೋದಿಲ್ಲ. ಸೊ ಲೈಫ್ನಲ್ಲಿ ಯಾವಾಗ ಯಾವಾಗ ನಮಗೇನು ಥ್ರೋ ಮಾಡುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಒಳ್ಳೆಯದಾಗ್ಬೋದು, ಕೆಟ್ಟದಾಗ್ಬೋದು. ಒಳ್ಳೆಯದಾದರೆ ಇಟ್ ಈಸ್ ಫಾರ್ ಬೆಟರ್, ಗುಡ್. ಕೆಟ್ಟದಾದರೆ ಹಣೆ ಬರ ಏನೂ ಮಾಡೋಕ್ಕಾಗಲ್ಲ. ಬಟ್ ಸ್ಟ್ರಗಲ್ ಯಾವತ್ತೂ ಕೂಡ ಲೈಫ್ ನಿಲ್ಲಿಸಬೇಡಿ. ನಿಮ್ಮ ಸ್ಟ್ರಗಲ್ ನೀವು ಮಾಡ್ತಾನೆ ಹೋಗಿ. ಇಲ್ಲ ಅಂತ ಹೇಳಿದರೆ ಇದು ಬಿಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಹೆವಿ ಆಗುತ್ತೆ ಲೈಫು. ಸೊ ಎಲ್ಲಿತನಕ ಅಂತ ಹೇಳಿದರೆ ಲೈಕ್ ಪೀಸ್ ಆಫ್ ಮೈಂಡ್ ಇರೋದಿಲ್ಲ ಚೂರು ಕೂಡ. ಸೊ ನೀವು ಎಷ್ಟೇ ಕೆಲಸ ಮಾಡಿ, ಏನೇ ಮಾಡಿ, ಪೀಸ್ ಆಫ್ ಮೈಂಡ್ ಇಲ್ಲ ಅಂತ ಹೇಳಿದರೆ ವೇಸ್ಟು. ಸೊ ಸ್ಟ್ರಗಲ್ ಎಷ್ಟೇ ಮಾಡಿ, ಸ್ಟ್ರಗಲ್ ಮಾಡೋದು ಕೂಡ ನಮಗೊಂದು ಖುಷಿ ಇರಬೇಕು. ಸೊ ಅಷ್ಟೇ, ಏನು ಮಾಡೋಂಗಿಲ್ಲ. ಸ್ಟ್ರಗಲ್ ಈಸ್ ಲೈಫ್, ಸ್ಟ್ರಗಲ್ ಈಸ್ ರಿಯಲ್ ಅಂತ ಹೇಳ್ತಾರೆ. ಸೊ ಈ ಗಂಟೆ 10:30. ಸೊ ನನಗೆ ಇವತ್ತು ಊಟಕ್ಕೆ ಸ್ಪೆಷಲ್ ಏನೋ ಉಂಟು ಅಂತ ಹೇಳಿದರೆ, ಇದಕ್ಕೆ ತುಳುವಲ್ಲಿ ಇದು ಎಂತ ಹೇಳ್ತಾರೆ ಇದಕ್ಕೆ ಕ್ಯಾಬೇಜ್. ಸೊ ಹಾಗೆ ಇಲ್ಲಿ ಉಂಟು ವೆಜ್ಜು. ಇಲ್ಲಿದೆ, ನನಗೆ 2 ಬಾಯ್ಲ್ಡ್ ಕಣ್ಣನಿಗೆ ಹಾಕಲಿಕ್ಕೆ ಹೇಳಿದ್ದೆ, ನನ್ನ ಅಮ್ಮ ಹಾಕಿಟ್ಟಿದ್ದಾರೆ. ಸೊ ಹಾಗೆ ನಾನು ತಿಂತೀನಿ ಈಗ ಮೆಕ್ಕೆಜೋಳ ರೋಟಿ ತಿಂದು ನಂದು ಮುಗಿಸ್ಕೊಂಡಿದ್ದೀನಿ ನಾನು. ಫ್ರೂಟ್ ಸಲಾಡ್ ಅಂತಲೇ ಹೇಳ್ಬೋದು. ಫ್ರೂಟ್ ಸಲಾಡ್ ಅಂತಲ್ಲ, ಬಟ್ ನನ್ನದು ಏನೋ ಒಂಥರ ಪ್ರೋಟೀನ್ ಶೇಕ್ ನಂದು. ಸೊ ಅದನ್ನು ತಿಂದ್ಕೊಂಡು ಈಗ ನಾನು 2 ಫಿಶ್ ಫ್ರೈನ ಹಾಕ್ತೀನಿ. ತಿಂದು ಬೇಗ ಮಲಗಲಿಕ್ಕಿಲ್ಲ, ಎಡಿಟಿಂಗ್ ಮಾಡಬೇಕು. ಅಮ್ಮನಿಗೆ ಮಲಗಿ ಇದೆ. ಸೊ ಅಮ್ಮ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅವರಿಗೆ ಬೇಗ ಮಲಗಲಿಕ್ಕೆ ಹೇಳಬೇಕು. ಸೊ ಬಾಯ್ಸ್, ಸ್ಟ್ರಗಲ್ ಮಾಡಿ ಲೈಫಲ್ಲಿ. ಒಳ್ಳೇದು ಮಾಡ್ಕೊಳ್ಳಿ, ಲೈಫ್ನ ಒಳ್ಳೇದಾಗಿರಿ, ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಟಿಲ್ ದೇರ್ ಟೇಕ್ ಕೇರ್, ಬಾಯ್.